ಎಲ್ಲರೂ ಒಂದಲ್ಲ ಒಂದು ನೋವಲ್ಲಿ ತುಂಬ ಜನರು, ಎಲ್ಲರೂ ಅಂತ ಹೇಳಲ್ಲ, ಕೆಲವರಿಗೆ ಯಾವ ನೋವು ಇಲ್ಲ. ಆದರೆ ಸುಮಾರು ಒಂದು 99% ಜನರಿಗೆ ಯಾವುದಾದ್ರೂ ಒಂದು ನೋವು ಇದೆ, ಯಾವುದಾದ್ರೂ ಒಂದು ಕಾಯಿಲೆ ಇದೆ ಅಲ್ವಾ. ಏನೋ ಒಂದು ನೋವು, ಏನೋ ಒಂದು ಕಾಯಿಲೆ. ಸದ್ಯಕ್ಕೆ ಶರೀರ ಸ್ಥಿತಿಯಲ್ಲಿ ಅದು ಗೊತ್ತಾಗ್ತಾ ಇಲ್ಲ ಅಂತಂದರೂ ಮನಸ್ಸಲ್ಲಿ ಅದನ್ನು ಇದು ಮಾಡ್ತಿದ್ದಾರೆ. ಮಾನಸಿಕವಾಗಿ ಏನೋ ಗೊಂದಲ, ಯಾವುದೋ ನೋವು, ಯಾವುದೋ ಹತಾಶೆ, ಇದೆಲ್ಲ ಇದ್ದಿರುತ್ತೆ. ಭಾವನಾತ್ಮಕವಾಗಿ ಅನುಭವಿಸ್ತಾ ಇರ್ತಾರೆ. ಯಾರದ್ದೋ ಮೇಲೆ ಕೋಪ, ಇದೆಲ್ಲ ಇದ್ದಿರುತ್ತಲ್ಲ. ಇದೆಲ್ಲ ಏನಾಗ್ತಾ ಹೋಗುತ್ತೆ. ಇವತ್ತು ನಾವು ಒಂದಷ್ಟು ಜನ ನೋವನ್ನು ಅನುಭವಿಸ್ತಿರ್ತೀವಿ, ಇನ್ನೆಷ್ಟೋ ಜನ ಕಾಯಿಲೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅದೆಲ್ಲವೂ ಕೂಡ ಎಲ್ಲಿಂದ ಮೂಲ ಎಲ್ಲಿಂದ ಬರುತ್ತೆ. ಒಂದು ಗಿಡ ಮೇಲ್ಗಡೆ ಬರುತ್ತೆ ಅಂದರೆ ಅದ್ರ ಕೆಳಗಡೆ ಒಂದು ಬೀಜ ಅನ್ನೋದು ಇರಲೇಬೇಕಲ್ಲ. ಬೀಜ ಇಲ್ಲದೇ ಯಾವ ಗಿಡ ಬರಲ್ಲ ಅಲ್ವಾ. ಗಿಡ ಬೀಜದಿಂದ ಬಂದಿಲ್ಲ ಅಂದ್ರೂ ಒಂದು ಸ್ಟೆಮ್ಮನ್ನು ನೆಡಬೇಕಾಗತ್ತೆ. ಆ ಒಂದು ಸ್ಟೆಮ್ಮನ್ನು ನೆಟ್ಟಾಗ ಅದು ಚಿಗುರಿ ಬರುತ್ತೆ. ಎಷ್ಟೋ ಗಿಡಗಳು ಬೀಜದಿಂದ ಬರಲ್ಲ, ಆದರೆ ಸ್ಟೆಮ್ಮನ್ನು ನೆಡಬೇಕು. ಯಾವುದೋ ಒಂದು ಮೂಲ ಅದಕ್ಕೆ ಬೇಕು, ಅದು ಒಂದು ಗಿಡ ಆಗಿ ಮತ್ತೆ ಬರೋಕ್ಕೆ. ಆ ಮೂಲ ಯಾವುದಾಗಿರುತ್ತೆ, ಅದಕ್ಕೆ ಆ ಮೂಲ ಮತ್ತೆ ಹೋದರೆ ನಾವೇ ಆಗಿರ್ತೀವಿ. ಹೇಗೆ ಅಂತಂದರೆ ನಮ್ಮ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ನಾವು ಏನೇನನ್ನು ಅನುಭವಿಸ್ತೀವಿ ಯಾವುದೂ ಕೂಡ ವೇಸ್ಟ್ ಆಗಲ್ಲ, ಯಾವುದೂ ಕೂಡ ಎಲ್ಲೂ ಹೋಗಲ್ಲ. ನಾನು ಭಾವನಾತ್ಮಕವಾಗಿ ಏನೇನನ್ನು ಇವತ್ತು ಅನುಭವಿಸ್ತೀನಿ ಅದೆಲ್ಲ ನನ್ನ ಒಳಗಡೆ ಉಳ್ಕೊಳ್ಳುತ್ತೆ, ಹಾಗೆ ಖಾಲಿಯಾಗಿ ಹೋಗಲ್ಲ, ಬೀಜದ ರೂಪದಲ್ಲಿ ಇದ್ದಿರುತ್ತೆ. ಮಾನಸಿಕವಾಗಿ ನಾನು ಏನೇನನ್ನು ಅನುಭವಿಸ್ತೀನಿ ಅದು ಕೂಡ ಎಲ್ಲೂ ಹೋಗಲ್ಲ, ಹೋಗೋದು ಮೇಲಿಂದ ಹೋಗುತ್ತೆ, ಅದ್ರ ಬೀಜ ಹಾಗೆಯೇ ಉಳ್ಕೊಬಿಡತ್ತೆ. ಅದಕ್ಕೋಸ್ಕರ ನಮಗೆ ಭಾವನೆಯಲ್ಲಿ ಆಗಿರಲಿ, ಮಾನಸಿಕವಾಗಿ ಆಗಿರಲಿ, ಯಾವುದೇ ರೀತಿಯ ತುಮುಲ ಆಗಿರಲಿ, ಯಾವುದೇ ರೀತಿ ದುಗುಡ ಇರಲಿ, ದುಃಖ ಇರಲಿ, ಖಿನ್ನತೆ ಇರಲಿ, ಭಯ ಇರಲಿ, ನಾವು ಧ್ಯಾನವನ್ನು ಮಾಡ್ತಾ ಹೋದಾಗ, ಧ್ಯಾನಕ್ಕೆ ಎಲ್ಲರೂ ಪ್ರತಿಯೊಬ್ಬರೂ ಅಷ್ಟೇ ಎಲ್ಲೇ ಹೋಗಿ ನೀವು ಹೇಳೋದು ದಿವಸದಲ್ಲಿ ಸ್ವಲ್ಪ ಹೊತ್ತಾದರೂ ಧ್ಯಾನ ಮಾಡಿ. ಅಷ್ಟೇ ಅಲ್ಲ, ನಿದ್ದೆ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆಗೆ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ನಿದ್ದೆನ ಮಾಡಬೇಕು, ಅದೇ ರೀತಿ ಧ್ಯಾನವನ್ನು ಮಾಡಬೇಕು ಅಂತ. ಈ ಧ್ಯಾನವನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ತುಂಬ ಬೇಸರ ಇರುತ್ತಲ್ಲ, ಸ್ವಲ್ಪವಾಗಿ ಆ ಬೇಸರ ಎಲ್ಲ ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ದಿವಸ ನಾನು ಧ್ಯಾನ ಮಾಡಿದೆ ಅಂದ ತಕ್ಷಣ ಎಲ್ಲ ಹೋಗ್ಬಿಡತ್ತೆ ಅಂತಲ್ಲ, ಸ್ವಲ್ಪವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಮಾನಸಿಕವಾಗಿ ಹೇಗೆ ಕಡಿಮೆ ಆಗುತ್ತೆ ಅಂದರೆ, ಧ್ಯಾನವನ್ನು ಮಾಡ್ತಾ ಹೋದಾಗ ನಾನು ಮಾನಸಿಕವಾಗಿ ಸದೃಢನಾಗ್ತಾ ಹೋಗ್ತೀನಿ, ನನ್ನ ಮನಸ್ಸು ಬಲವಾಗ್ತಾ ಹೋಗುತ್ತೆ. ಯಾವಾಗ ಮನಸ್ಸು ತುಂಬ ದುರ್ಬಲವಾಗಿರುತ್ತೆ, ಯಾವುದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಆದಾಗ ಇನ್ನೂ ಹೆಚ್ಚು ನಮಗೆ ನೋಡಿ ವೀಕ್ನೆಸ್ ಆಗೋದು, ನಿದ್ದೆ ಸರಿ ಬರದೇ ಇರೋದು, ಇದೆಲ್ಲ ಯಾವಾಗತ್ತೆ, ಮನಸ್ಸು ಯಾವಾಗ ಸರಿ ಇರಲ್ಲ ಅಥವಾ ನಮ್ಮ ಭಾವನೆಗಳಿಗೆ ಏನಾದರೂ ಇದಾಗಿದೆ ಅಂದಾಗ ನಿದ್ದೆ ಸರಿ ಬರಲ್ಲ. ಯಾವಾಗ ನಿದ್ದೆ ಸರಿ ಬರಲ್ಲ, ನೆಕ್ಸ್ಟ್ ಡೇ ಏನಾಗುತ್ತೆ, ಕೆಲಸ ಮಾಡೋಕ್ಕೆ ಶರೀರದಲ್ಲಿ ಶಕ್ತಿನೇ ಇಲ್ಲ, ಸುಸ್ತಾಗ್ತಾ ಇರುತ್ತೆ. ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಏನು ಮಾಡೋದು ಬೇಡ ಅಂತ ಅನಿಸುತ್ತೆ. ಏನೂ ಬೇಡ, ಸುಮ್ಮನೆ ಕೂತ್ಕೊಳ್ಳೋಣ ಅನಿಸುತ್ತೆ. ಕೂತ್ಕೊಂಡ್ರೆ ಕೂತ್ಕೊಳ್ಳೋಕ್ಕೂ ಬೇಡ ಅನಿಸುತ್ತೆ. ಏನು ಮಾಡಬೇಕು, ಏನು ಮಾಡಿದ್ರೆ ನಾನು ಸರಿ ಹೋಗ್ತೀನಿ ಅಂತಾನೂ ಗೊತ್ತಾಗದೆ ಇರೋಷ್ಟು ನಮ್ಮ ಮನಸ್ಸು ಗೊಂದಲವನ್ನು ಸೃಷ್ಟಿಸಿಕೊಂಡಿರುತ್ತೆ. ಈ ಗೊಂದಲದಿಂದ ಆಚೆ ಬರಬೇಕು ಅಂತಂದಾಗ ನಿಯಮಿತವಾಗಿ ಸ್ವಲ್ಪ ಹೊತ್ತು ವ್ಯಾಯಾಮ, ಯಾವುದೇ ಒಂದು ಶರೀರಕ್ಕೆ ಸ್ವಲ್ಪ ವ್ಯಾಯಾಮ. ನಾನು ತುಂಬ ಕೆಲಸ ಮಾಡ್ತೀನಿ, ನನಗೆ ಬೇಕಷ್ಟು ಸುಸ್ತಾಗುತ್ತೆ, ಅದಕ್ಕೆ ನನಗೆ ವ್ಯಾಯಾಮಿನ ಅಗತ್ಯ ಇಲ್ಲ ಅಂತ ತುಂಬ ಜನರು ಹೇಳ್ತಾರಲ್ಲ, ಅದು ತಪ್ಪು ಕಲ್ಪನೆ. ವ್ಯಾಯಾಮಕ್ಕೂ ಕೆಲಸಕ್ಕೂ ತುಂಬ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ. ಕೆಲಸ ವ್ಯಾಯಾಮ ಆಗೋಕ್ಕೆ ಸಾಧ್ಯ ಇಲ್ಲ. ಮೊದಲಿನ ಕಾಲದ ಹಾಗೆ ನೀವು ಮೊದಲೆಲ್ಲ ಇಡೀ ಮನೆಗೆ ಸಾಕಾಗುವಷ್ಟು ನೀರನ್ನು ಬಾವಿಯಿಂದ ಸೇದ್ತಾ ಇದ್ರಲ್ಲ, ಅಷ್ಟು ನೀರು ಸೇದ್ತಾ ಇದ್ದೀವ? ಅಥವಾ ನಾವು ಒರಳಕಲ್ಲಲ್ಲಿ ಬೀಸ್ತಿದ್ರಲ್ಲ, ರುಬ್ತಾ ಇದ್ರಲ್ಲ, ಆ ರುಬ್ಬೋ ಕೆಲಸವನ್ನು ನಾವು ಮಾಡ್ತಿದ್ದೀವ? ಮಾಡ್ತಾ ಇಲ್ಲ. ಹಾಲನ್ನು ಹಿಂಡ್ತಾ ಇದ್ರಲ್ವ, ಮಾಡ್ತಾ ಇದ್ದೀವ? ಮಾಡ್ತಾ ಇಲ್ಲ. ಇದೆಲ್ಲ ಏನಾಗುತ್ತೆ, ಬಾವಿಯಿಂದ ನೀರು ಎಳಿತಾ ಹೋದಾಗ ಶೋಲ್ಡ್ರ್ ಮೂಮೆಂಟ್ ಆಗ್ತಾ ಇರುತ್ತೆ ಅಲ್ವಾ.
ಹೀಗೆ ಎಳಿತೀವಲ್ಲ, ಹೊಟ್ಟೆ ಒಂದ್ಸಲ ಒಳಗಡೆ ಹೋಗುತ್ತೆ, ಹೊರಗಡೆ ಹೋಗಿ ಬರುತ್ತೆ. ಅಬ್ಸರ್ವ್ ಮಾಡಿದಾಗ ನಮ್ಗೆ ಅದೆಲ್ಲ ಏನು ಯಾವ್ದ್ಯಾವ್ದು ಮಾಡಬೇಕಿದ್ರೆ ಏನೇನು ಆಗ್ತಾ ಇತ್ತು ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಹೋದರೆ, ಈಗ ನಾನು ಮಾಡ್ತಾ ಇರೋ ಯಾವ ಕೆಲಸ ಅದಕ್ಕೆ ಈಕ್ವಲ್ ಆಗಿರುತ್ತೆ? ಯಾವುದೂ ಆಗಿರಲ್ಲ. ಆ ಕೆಲಸ ಆ ವ್ಯಾಯಾಮವನ್ನೇ ಕೊಡುತ್ತೆ. ಅದನ್ನೆಲ್ಲ ನಾವು ಬಿಟ್ಟಿದ್ದೀವಲ್ಲ, ಅದಕ್ಕಾಗಿ ನಮಗೇನಾಗ್ತಾ ಇದೆ, ಮಾನಸಿಕವಾಗಿ ತುಂಬ ನಮಗೆ ಈ ಮಾನಸಿಕ ಒಂದು ಸಮಸ್ಯೆಗಳಿಂದ ಆಚೆ ಬರೋಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ, ಕೆಲಸ ಆಗುತ್ತೆ, ಎಲ್ರಿಗೂ ಮನೇಲಿ ಕೆಲಸ ಇರುತ್ತೆ, ಆದರೆ ಈ ಶರೀರಕ್ಕೆ ಏನು ಬೇಕು ಆ ರೀತಿ ಕೆಲಸ ಆಗಲ್ಲ. ಕೆಲಸ ಬೇರೆ ರೀತಿಯಲ್ಲೇ ಆಗ್ತಾ ಇರುತ್ತೆ. ಎಲ್ಲ ಕೆಲಸವನ್ನು ನಾವು ಹೇಗೆ ಮಾಡ್ತಾ ಇದ್ದೀವಿ? ನಿಂತ್ಕೊಂಡೇ ಮಾಡ್ತಿದ್ದೀವಿ. ಎಲ್ಲರೂ ಅಷ್ಟೇ, ಎಲ್ಲರೂ ಮಾಡ್ತಾ ಇರೋದು ಇವಾಗ ನಿಂತ್ಕೊಂಡೇ ಕೆಲಸ. ಮೊದಲೆಲ್ಲ ಇತ್ತಲ್ಲ, ಒಂದು ಸೌದೆ ಒಲೆ ಇರ್ತಿತ್ತು, ಊದುತ್ತಾ ಇದ್ರು ಅಲ್ವಾ, ಅದನ್ನು ಮಾಡ್ತಿದ್ದೀವ? ಅದನ್ನೂ ಮಾಡ್ತಾ ಇಲ್ಲ. ಎಲ್ಲ ಕೆಲಸನೂ ಕಡಿಮೆ ಆಗಿದೆ. ಮೊದಲಿನ ಹಾಗಿದ್ದ ಕೆಲಸ ಈಗ ಯಾವುದೂ ಇಲ್ಲ. ಶರೀರಕ್ಕೆ ವ್ಯಾಯಾಮವನ್ನು ಕೊಡುವಂಥ ಕೆಲಸ ಯಾವುದೂ ಇಲ್ಲ. ಅದಕ್ಕಾಗಿ ನಮಗೆ ವ್ಯಾಯಾಮ ಬೇಕು. ಮುಖ್ಯವಾಗಿ ಬೇಕಾಗಿರೋದು ವ್ಯಾಯಾಮ ಆಗಿದೆ. ವ್ಯಾಯಾಮ, ಅದರ ಜೊತೆಗೆ ಸ್ವಲ್ಪ ವಾಕಿಂಗ್. ನಾನು ವ್ಯಾಯಾಮ ಮಾಡಿಬಿಡ್ತೀನಿ, ಅದಕ್ಕಾಗಿ ನನಗೆ ವಾಕಿಂಗಿನ ಅವಶ್ಯಕತೆ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಸ್ವಲ್ಪ ವಾಕ್ ಮಾಡಬೇಕು. ವ್ಯಾಯಾಮ ಮಾಡಿ ಹಾಗೆ ಕೂತ್ಕೊಳ್ಳೋ ಹಾಗಿಲ್ಲ. ಸ್ವಲ್ಪನಾದರೂ ನಾವು ವಾಕ್ ಮಾಡಲೇಬೇಕಾಗತ್ತೆ. ಸ್ವಲ್ಪ ಮಟ್ಟಿಗಿನ ವ್ಯಾಯಾಮ, ಸ್ವಲ್ಪ ಮಟ್ಟಿಗಿನ ವಾಕಿಂಗ್. ಯಾಕೆಂದರೆ ನಾವು ವ್ಯಾಯಾಮ ಅಂದ ತಕ್ಷಣ ನಾವು ಎಕ್ಸಸೈಸ್ ಮಾಡ್ತಾ ಇದ್ದೀವಿ ಅಂದರೆ ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಲ್ವಾ. ಚಳಿಗಾಲದಲ್ಲೂ ನನ್ನ ಬಾಡಿ ಒಂದ್ಸಲಿ ಸ್ವೆಟ್ ಆಯ್ತಾ ಅಂದರೆ ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಇಲ್ಲ ಚಳಿಗಾಲ ಅದಕ್ಕೆ ಬಾಡಿ ಸ್ವೆಟ್ ಆಗ್ತಾ ಇಲ್ಲ, ಮಳೆಗಾಲ ಅದಕ್ಕಾಗಿ ಸ್ವೆಟ್ ಆಗ್ತಾ ಇಲ್ಲ, ಬೇಸಿಗೆಗಾಲದಲ್ಲಿ ನಾನು ವ್ಯಾಯಾಮ ಮಾಡಬೇಕಾಗೇ ಇಲ್ಲ, ಬಾಡಿ ಸ್ವೆಟ್ ಆಗ್ತಾ ಇರುತ್ತೆ ಅಂತ ಬಿಡೋ ಹಾಗಿಲ್ಲ. ಈ ಚಳಿಗಾಲದಲ್ಲೂ ನಮ್ಮ ಬಾಡಿ ಒಂದ್ಸಲ ಸ್ವೆಟ್ ಆಗಬೇಕು. ಹಾಗೆ ನಾವು ವ್ಯಾಯಾಮವನ್ನು ಮಾಡಬೇಕು. ಯಾಕೆಂದರೆ ನಮ್ಮ ಮೆಟಬಾಲಿಸಮ್ ಸರಿಯಾಗಿ ಕೆಲಸವನ್ನು ಮಾಡಬೇಕಂದಾಗ ವ್ಯಾಯಾಮ ಕೂಡ ಬೇಕೇ ಬೇಕಾಗತ್ತೆ. ನಾವು ಇದಕ್ಕೆ ರಿಲೇಟೆಡ್ ಆಗಿ ಯಾವುದ್ಯಾವುದನ್ನು ನಾವು ಇದಾಗಿ ತೊಗೊಳ್ತಾ ಹೋಗ್ತೀವಿ, ಸಪ್ಲಿಮೆಂಟಾಗಿ ಏನೇನನ್ನು ತೊಗೊಳ್ತೀವಿ, ಅದೆಲ್ಲವೂ ಕೂಡ ಸರಿಯಾಗಿ ಮತ್ತೆ ತುಂಬ ದಿವಸದವರೆಗೆ ನಾವು ಮೇಲಿಂದ ಏನು ತೊಗೋತೀವಿ ಅದು ಸರಿಯಾಗಿ ತುಂಬ ದಿವಸದವರೆಗೆ ನಮ್ಮ ಶರೀರವನ್ನು ಕಾಪಾಡಬೇಕು ಅಂತಂದರೂ ಕೂಡ ನಾವು ಎಕ್ಸಸೈಸನ್ನು ಮಾಡಲೇಬೇಕು. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಮತ್ತು ವಿಸರ್ಜನಾಂಗ ಇವೆರಡೂ ಕೂಡ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ನಾವು ಮೆಂಟಲಿ ಕೂಡ ಫಿಟ್ ಆಗಿರ್ತೀವಿ, ಫಿಸಿಕಲಿ ಕೂಡ ಫಿಟ್ ಆಗಿರ್ತೀವಿ. ಫಿಸಿಕಲಿ ಫಿಟ್ ಆಗಿರೋದು ಅಂದರೆ 0 ಫಿಗರ್ ಬಂದರೆ ಫಿಸಿಕಲಿ ಫಿಟ್ ಅಂತಲ್ಲ. ನಾನು ಆರೋಗ್ಯವಾಗಿದ್ದೀನಿ ಅಂತ ಆದರೆ ಅದೇ ನಮ್ಮದು ಫಿಸಿಕಲಿ ಫಿಟ್ ಆಗಿರೋದು. ಮೆಂಟಲಿ ಫಿಟ್ ಆಗಿರೋದು ಅಂದರೆ ಸುಮ್ಮನೆ ಬೇಸರ ಮಾಡ್ಕೊಳ್ಳೋದು, ಸುಮ್ಮನೆ ದುಃಖ ಮಾಡ್ಕೊಳ್ಳೋದು, ಇದು ಯಾವುದೂ ಆಗಬಾರ್ದು ನಮಗೆ. ಯಾರೋ ಒಂದು ಮಾತನ್ನು ಆಡಿದ್ರೆ ತಕ್ಷಣ ನಾವು ಅದಕ್ಕೆ ಯಾವ ರೀತಿಯಾಗಿ ನಮ್ಮ ಒಳಗಡೆಯಿಂದ ಯಾವ ರೀತಿಯಾಗಿ ನಮ್ಮ ಮನಸ್ಸು ಮತ್ತು ಭಾವನೆಗಳು ಯಾವ ರೀತಿ ಕೆಲಸವನ್ನು ಮಾಡುತ್ತೆ. ಒಂದು ಸಂದರ್ಭ ಬಂತು, ಯಾವುದೋ ಒಂದು ಸನ್ನಿವೇಶ ಜೀವನಕ್ಕೆ ಬಂದಿದೆ ಅಂತ ತಕ್ಷಣ ಆ ಕ್ಷಣಕ್ಕೆ ಆ ಒಂದು ಸೆಕೆಂಡ್ ಇರುತ್ತಲ್ಲ, ಫಸ್ಟ್ ಒಂದು 10 ಸೆಕೆಂಡು ನಾವು ಯಾವ ರೀತಿಯಾಗಿ ವರ್ತಿಸ್ತೀವಿ ಅನ್ನೋದು ನಮ್ಮ ಮನಸ್ಸು ಮತ್ತು ಭಾವನೆ ಯಾವ ಸ್ಥಿತಿಲಿದೆ ಅನ್ನೋದನ್ನು ತೋರಿಸುತ್ತೆ. ಯಾವುದಾದ್ರೂ ಒಂದು ಬಂತು ಅಂದಾಗ ನಾವೊಂದು 10 ಸೆಕೆಂಡು ಯಾವುದನ್ನು ಯೋಚನೆ ಮಾಡದೆ ಇದ್ದು ಬಿಟ್ಟರೆ ನಮ್ಮ ಮನಸ್ಸು ಮತ್ತು ಭಾವನೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಆದರೆ ನಾವೇನು ಮಾಡ್ತೀವಿ, ಏನೇ ಒಂದು ವಿಷಯ ಯಾರಾದರೂ ಒಂದು ಮಾತು ಆಡಿದ್ರು ಅಂದರೂ ತಕ್ಷಣಕ್ಕೆ ಸುಮ್ಮನೆ ಇರೋಕ್ಕೆ ನಮಗೆ ಬರಲ್ಲ. 10 ಸೆಕೆಂಡ್ ಸುಮ್ಮನೆ ಇರೋಕ್ಕಾಗಲ್ಲ. ಆಮೇಲೆ 10 ಸೆಕೆಂಡ್ ಏನಾದರೂ ಒಂದು ಹೇಳಿ ಬೇಕಾದ್ರೆ 11ನೇ ಸೆಕೆಂಡ್ ಸುಮ್ಮನಾಗ್ಬಿಡ್ತೀವಿ. ಮೊದಲು 10 ಸೆಕೆಂಡು ಅವ್ರು ಹೇಳಿದ ತಕ್ಷಣ ನನಗೆ ಹೇಳಲೇಬೇಕು, ತಡ್ಕೊಳಕ್ಕಾಗಲ್ಲ. 10 ಸೆಕೆಂಡ್ ನಾವು ಏನಾದರೂ ಅವ್ರು ಹೇಳಿದಾಗ ಸುಮ್ಮನಾದ್ವಿ ಅಂದರೆ ನೆಕ್ಸ್ಟು ನಮ್ಮ ಬಾಯಿಂದ ಯಾವುದೋ ಒಂದು ಅಸಂಬದ್ಧ ಮಾತು ಬರಲ್ಲ, ಇನ್ನೊಬ್ಬನನ್ನು ಕೆರಳಿಸೋವಂಥ ಮಾತು ಬರಲ್ಲ. ಅವನು ಆಡ್ದ ಸರಿ, ಇದಕ್ಕೆ ಅವನ ತಿಳುವಳಿಕೆ ಮಟ್ಟಕ್ಕೆ ಅವನ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸೋಕೆ ಅವನು ಹೇಳ್ತಾನೆ. ಆದರೆ ನಾನು ಹೇಗಿದ್ದೀನಿ, ನನ್ನ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸ್ಬೇಕು ಅಂತಂದರೆ ನಾನು ಶಾಂತವಾಗಿರಬೇಕು.
ಯಾಕೆಂದರೆ ನಾನು ಶಾಂತವಾಗಿರ್ತೀನಿ ಅಂತಂದರೆ, ಅವನು ಏನು ಹೇಳಿದಾಗಾದರೂ ನಾನು ಶಾಂತವಾಗಿರ್ತೀನಿ ಅಂತಂದರೆ ನನ್ನ ಆರೋಗ್ಯವನ್ನು ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅಂತ ಅರ್ಥ. ಒಂದು 10 ಸೆಕೆಂಡ್ ಆದಮೇಲೆ ನಿಮ್ಗೆ ಏನು ಹೇಳಬೇಕು ಅನಿಸುತ್ತೆ ಅದನ್ನು ಹೇಳಿ. ಆಗ 10 ಸೆಕೆಂಡ್ ಆದಮೇಲೆ ನೀವು ಹೇಳ್ತಾ ಇದ್ದೀರಾ ಅಂದರೆ ಏನೇನೋ ಮಾತನ್ನು ಹೇಳಕ್ಕೆ ಬರಲ್ಲ ನಿಮಗೆ. ಏನಾದರೂ ಒಂದು ಬಿಸಿ ಇದ್ದಾಗಲೇ ಅಲ್ವಾ, ಬಿಸಿ ಇದ್ದಾಗಲೇ ಕಬ್ಬಣನ ಬಡಿದು ಇದು ಮಾಡೋಕ್ಕೆ ಒಂದು ಶೇಪ್ ಕೊಡೋಕ್ಕಾಗೋದು. ಹಾಗೇ ನಾವು ಬಿಸಿಯಾಗಿದ್ದಾಗಲೇ ಏನೋ ಒಂದು ಮಾತನ್ನು ಆಡ್ಬಿಡ್ತೀವಿ. ಇಲ್ಲ, ಅವ್ರಿಗೆ ಸರಿಯಾಗಿ ಅವ್ರು ನನಗೆ ಹೀಗೆ ಹೇಳಿದ್ರಲ್ಲ ಅದಕ್ಕೆ ಸರಿಯಾಗಿ ನಾನು ಏನೋ ಒಂದು ಮಾತನ್ನು ಆಡಬೇಕು ಅಂತ ಆಡ್ತೀವಿ. ಅದೇ ಒಂದು 10 ಸೆಕೆಂಡು ನಾವು ಬಿಟ್ವಿ ಅಂದರೆ ನಮಗೆ ಯಾವ ಮಾತನ್ನು ಆಡಬೇಕು, ಹೇಗೆ ಆಡಬೇಕು ಅನ್ನೋದು ನಮಗೆ ಆ 10 ಸೆಕೆಂಡಲ್ಲಿ ಅಷ್ಟು ನಮ್ಮ ಒಳಗಡೆ ಪರಿವರ್ತನೆ ಬಂದುಬಿಡತ್ತೆ. ಆ 10 ಸೆಕೆಂಡ್ ಬಿಟ್ಟರೆ ಇದೆಲ್ಲ ಏನಾಗುತ್ತೆ, ನಾನು ಆಡೋ ಒಂದು ಮಾತು ಆಡಿದೆ, ಅವನಿಗೆ ನನಗೇನೋ ಹೇಳ್ದ, ನಾನು ಅವನಿಗೆ ವಾಪಸ್ ಹೇಳಿದೆ ಅಂದರೆ ನನಗೆ ಹಾಗೆ ಶಾಂತವಾಗಿರೋಕ್ಕಾಗತ್ತಾ? ಇರೋಕ್ಕಾಗಲ್ಲ. ಮನಸ್ಸು ಎಷ್ಟೊಂದು ಇದಾಗುತ್ತೆ, ಭಾವನೆಗಳು ಎಷ್ಟೊಂದು ಏರಿಳಿತ ಆಗ್ತಾ ಇರುತ್ತೆ. ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಮೈಯೆಲ್ಲ ಬಿಸಿ ಬಿಸಿ ಆಗುತ್ತೆ. ಯಾರಿಗೋ ಒಬ್ಬರಿಗೆ ಏನೋ ಮಾತಾಡಿದೆ ನಾನು ಅಂತಾದಾಗ ಮೈಯೆಲ್ಲ ಬಿಸಿ ಆಗುತ್ತೆ. ಅದರಲ್ಲೂ ಯಾರೋ ಒಬ್ಬನ ಜೊತೆ ಜಗಳಾಡಿ ಬಂದೆ ಅಂದಾಗ ಮೈಯೆಲ್ಲ ನಡುಗೋಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಮುಖ ಎಲ್ಲ ಏನು ಬೆಂಕಿನೇ ಹಾಕಿದಾರೇನೋ ಅಂತ ಅನಿಸುತ್ತೆ. ಮೈಯಲ್ಲೆಲ್ಲ ಬೆಂಕಿನೇ ಹಾಕಿರೋ ಹಾಗೆ ಆಗುತ್ತೆ. ಎಲ್ಲಿ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲ್ಲ. ಇದೆಲ್ಲ ಏನು ಲಕ್ಷಣವನ್ನು ತೋರಿಸುತ್ತೆ ಅಂದರೆ ನಮ್ಮ ಮುಂದಿನ ಅನಾರೋಗ್ಯದ ಲಕ್ಷಣವನ್ನು ತೋರಿಸುತ್ತೆ. ಇದೇ ರೀತಿಯಾಗಿ ನೀನು ಮುಂದುವರಿತಾ ಇದೀಯಾ ಅಂದರೆ ಈ ರೀತಿಯ ರೋಗ ಲಕ್ಷಣಗಳನ್ನು, ಈ ರೀತಿಯ ಲಕ್ಷಣಗಳಿರೋ ಅನಾರೋಗ್ಯವನ್ನು, ಯಾವುದೋ ಒಂದು ಕಾಯಿಲೆಯನ್ನು ನೀನು ತಗೊಳ್ತೀಯ ಅನ್ನೋದನ್ನು ನಮ್ಮ ಪ್ರತಿಯೊಂದು ಭಾವನೆಗಳು, ನಮ್ಮ ಪ್ರತಿಯೊಂದು ಮಾತು, ನಮ್ಮ ಮನಸ್ಸು ಅಂದರೆ ನಮ್ಮ ಆಲೋಚನೆ, ಇವುಗಳು ನಮ್ಮ ಮುಂದಿನ ಕಾಯಿಲೆಯ ಲಕ್ಷಣಗಳನ್ನು ಮೊದಲೇ ಸೂಚಿಸುತ್ತೆ. ಇನ್ನು ಈಗಾಗಲೇ ಕೆಲವೊಂದು ಕಾಯಿಲೆಗಳಿದ್ದವರಿಗಂತೂ ಒಂದು ಸ್ವಲ್ಪ ಏರಿಳಿತ ಆಗಿದೆ ಅಂದ ತಕ್ಷಣ ಗೊತ್ತಾಗ್ಬಿಡತ್ತೆ ಅವರಿಗೆ. ಒಂದು ಸಲ ಅವರು ಏನೋ ಒಂದು ಕಿತ್ತಾಡ್ಕೊಂಡ್ರು, ಏನೋ ಒಂದು ಮಾತಾಡಿದ್ರು, ಅಥವಾ ಇನ್ಯಾರದ್ದೋ ಮಾತಿಗೆ ಬೇಸರವನ್ನು ಮಾಡ್ಕೊಳ್ತೀವಿ ಅಂತಂದರೆ ತಕ್ಷಣ BP ಇರೋರಿಗೆ BP ವೇರಿಯೇಷನ್ ಆಗುತ್ತೆ. ಡಯಾಬಿಟಿಕ್ ಇರೋರಿಗೆ ಅವ್ರು ಸ್ವೀಟ್ ತಿಂದಿಲ್ಲ ಅಂದರೂ ಕೂಡ ಆಹಾರದಲ್ಲಿ ನಾನು ತುಂಬ ಕಂಟ್ರೋಲ್ ಮಾಡ್ತೀನಿ, ಆದರೂ ಡಯಾಬಿಟಿಕ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ಹೇಳೋರು ತುಂಬ ಇರ್ತಾರೆ. ಆಹಾರ ಒಂದು ಇದಕ್ಕೆ ಮಾತ್ರ, ಆಹಾರದ ಹೊರತಾಗೂ ನಾವು ಹೇಗಿರ್ತೀವಿ. ಡಯಾಬಿಟಿಕ್ ಇರೋರಿಗೆಲ್ಲ ಅದಕ್ಕಾಗೇ ವಾಕ್ ಮಾಡಿ, ಮೆಡಿಟೇಷನ್ ಮಾಡಿ, ಸ್ವಲ್ಪ ಯೋಗಾಸನ, ಅವ್ರಿಗೆ ಜಿಮ್ ವರ್ಕೌಟ್ ಹೇಳಲ್ಲ ನೋಡಿ. ಕೆಲವೊಂದು ಕಾಯಿಲೆ ಇರೋರಿಗಂತೂ ಯೋಗಾಸನ ಅಂತಾನೆ ಡಾಕ್ಟ್ರು ಒತ್ತಿ ಹೇಳ್ತಾರೆ. ಯಾಕೆ ಯೋಗಾಸನಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಯಾಕೆ ಅಂತಂದರೆ ಈ ಯೋಗಾಸನವನ್ನು, ಮೆಡಿಟೇಷನನ್ನು, ಇವುಗಳನ್ನು ವಾಕ್ ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಮ ಮನಸ್ಸಲ್ಲಿ ಎಷ್ಟು ಸ್ಟ್ರೆಸ್ ಇದೆಯೋ ಅದೆಲ್ಲವೂ ಕೂಡ ಆಚೆ ಹೋಗುತ್ತೆ. ಒಂದು ಯೋಗಾಭ್ಯಾಸದ ಕ್ಲಾಸನ್ನು ನೀವು ಮುಗಿಸಿದಾಗ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಎಷ್ಟೇ ಸ್ಟ್ರೆಸ್ ಇರಲಿ, ಆ ಯೋಗಾಭ್ಯಾಸದ ಕ್ಲಾಸನ್ನು ಮುಗಿಸಿದ್ದೀವಿ ಅಂದರೆ ಆ ಸ್ಟ್ರೆಸ್ಸಿಂದ ಆಚೆ ಬರ್ತೀವಿ. ಒಂದು ರೌಂಡ್ ವಾಕ್ ಹೋಗಿ ಬಂದ್ವಿ ಅಂದರೆ ಎಷ್ಟೇ ಸ್ಟ್ರೆಸ್ ಇರಲಿ, ಗುಂಪಲ್ಲಿ ಹೋಗೋದಲ್ಲ, ಒಬ್ಬರೇ ಹೋಗಬೇಕು. ಒಬ್ಬರೇ ವಾಕ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ರೌಂಡ್ ವಾಕ್ ಮುಗಿಸಿದಾಗ ನಮ್ಮ ಮನಸ್ಸಲ್ಲಿ ಏನೇ ಸ್ಟ್ರೆಸ್ ಇರಲಿ, ಅದು ವರ್ಕ್ ಪ್ರೆಷರ್ ಇರಲಿ ಅಥವಾ ಇನ್ಯಾವುದೋ ಏನೇನೇ ಇರಲಿ, ಅದೆಲ್ಲವೂ ಕೂಡ ಸಹಜವಾಗ್ತಾ ಬಂದ್ಬಿಡತ್ತೆ. ಆ ಪ್ರೆಷರ್ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿಯಾಗಿ ಧ್ಯಾನ ಕೂಡ ಅದನ್ನೇ ಮಾಡುತ್ತೆ. ಒಂದು ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಿ ಎದ್ವಿ ಅಂದರೆ ಆ ಧ್ಯಾನಕ್ಕಿಂತ ಮೊದಲು ನಮ್ಮ ಮನಸ್ಸು ಮತ್ತು ಭಾವನೆ ಏನೇನನ್ನು ಇದಾಗ್ತಾ ಇರುತ್ತೋ ಅದೆಲ್ಲವುಗಳಿಂದ ನಾವು ಆಚೆ ಬರ್ತಾ ಹೋಗ್ತೀವಿ. ಅದಕ್ಕಾಗಿ ಈ ಯೋಗ, ಧ್ಯಾನ ಇದೆಲ್ಲವೂ ಕೂಡ ಏನು, ಸಹಜ ಜೀವನ. ಇವನ್ನ ಸಹಜ ಜೀವನಕ್ಕೆ ಹೋಲಿಸ್ತಾರೆ. ಅಂದರೆ ಇದು ನಮ್ಮ ಪಾರ್ಟ್ ಆಫ್ ಲೈಫ್. ಇದು ಇರಲೇಬೇಕು. ನಾನು ಹೇಗೆ ಊಟ ಮಾಡ್ತೀನಿ, ನಾನು ಹೇಗೆ ನಿದ್ದೆ ಮಾಡ್ತೀನಿ, ಪ್ರತಿ ದಿವಸ ಊಟ ಬಿಟ್ಟು ಇರಲ್ಲ, ನಾನು ನಿದ್ದೆ ಬಿಟ್ಟು ಇರಲ್ಲ, ಅದೇ ರೀತಿ ಇವು ಕೂಡ ನಮ್ಮ ಪಾರ್ಟ್ ಆಫ್ ಲೈಫ್ ಆಗಬೇಕು. ಯಾಕೆಂದರೆ ಇತ್ತೀಚಿನ ದಿನದಲ್ಲಂತೂ ಎಲ್ರಿಗೂ ಸ್ಟ್ರೆಸ್ ಮಾಡ್ಕೊಳ್ಳೋಕೆ ಏನೂ ವಿಷಯ ಇಲ್ಲ.
ನಿಜ ಹೇಳಬೇಕಂದ್ರೆ ಈಗ ನಮ್ಮ ಲೈಫ್ ಇದೆಯಲ್ಲ ಎಷ್ಟು ಆರಾಮಾಗಿದೆ ಅಂದರೆ ಸ್ಟ್ರೆಸ್ ಮಾಡ್ಕೊಳ್ಳೋಕೆ ಅಂತ ಏನೂ ಇಲ್ಲ, ಮಾಡ್ಕೋಬೇಕು ಅಂತ ಮಾಡ್ತಿದ್ದೀವಿ. ಉದ್ದೇಶಪೂರ್ವಕವಾಗಿ ನಾವು ಸ್ಟ್ರೆಸ್ಸನ್ನು ಮಾಡ್ಕೊಳ್ತಿದ್ದೀವಿ. ಯಾರಿಗೂ ಕೂಡ ಸ್ಟ್ರೆಸ್ ಮಾಡ್ಕೊಳ್ಳೋವಂಥದ್ದು ಏನೂ ಇಲ್ಲ ಇವಾಗ, ಯಾವಾಗೂ ಇಲ್ಲ, ಇವಾಗೂ ಇಲ್ಲ. ಆದರೆ ನನಗೆ ಸ್ಟ್ರೆಸ್ ಮಾಡ್ಕೋಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ಕೊಳ್ಳೋ ಹಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಅಷ್ಟೊತ್ತು ನಾನು ಇಷ್ಟು ದಿವಸದವರೆಗೆ ಸ್ಟ್ರೆಸ್ ತೊಗೊಂಡನಲ್ಲ, ಆ ಸ್ಟ್ರೆಸ್ ಯಾಕೆ ತೊಗೊಂಡೆ ಅಂತ ನೋಡಿದ್ರೆ, ಅಯ್ಯೋ ಇಷ್ಟು ಸಿಲ್ಲಿ ವಿಷಯಕ್ಕೆ ನಾನು ಇಷ್ಟು ಸ್ಟ್ರೆಸ್ ಮಾಡ್ಕೊಂಡಿದ್ನಾ ಅಂತ ಗೊತ್ತಾಗುತ್ತೆ. ಆ ಸಮಸ್ಯೆಯಿಂದ ಹೊರಗೆ ಬಂದ ಮೇಲೆ ನಾವು ಅಲ್ಲಿ ನೋಡ್ತೀವಿ, ಆಗದು ಸಿಂಪಲ್ಲಾಗಿ ಅನಿಸುತ್ತೆ. ಆದರೆ ಸಮಸ್ಯೆ ಬಂದ ತಕ್ಷಣ ಒಂದು ಸಲ ಆ ಸಮಸ್ಯೆಯಿಂದ ಹೊರಗಡೆ ಕೂತು ನನಗೊಂದು ಸಮಸ್ಯೆ ಬಂದಿದೆ ಅಂದರೆ ನಾನು ಮೂರನೇ ವ್ಯಕ್ತಿಯಾಗಿ ಕೂತ್ಕೋಬೇಕು, ಇನ್ನೊಬ್ಬ ವ್ಯಕ್ತಿಯಾಗಿ ಕೂತು ನನ್ನ ಸಮಸ್ಯೆನ ನೋಡಬೇಕು. ಆಗ ನನಗದು ಸಮಸ್ಯೆಯಾಗಿ ಕಾಣಿಸಲ್ಲ. ನಮಗೆ ಈ ರೀತಿ ಸಿಂಪಲ್ ಟೆಕ್ನಿಕ್ ಗೊತ್ತಿಲ್ಲ. ನಮ್ಮ ಸಮಸ್ಯೆಯಿಂದ ಹೊರಗಡೆ ಬರೋದು, ನಮ್ಮ ಜೀವನ ಹೇಗಿದೆ, ನಮ್ಮ ಲೈಫ್ ಹೇಗಿದೆ ಅದನ್ನು ಎಂಜಾಯ್ ಮಾಡೋದು ಅಂದರೆ ಹೇಗೆ, ನನ್ನಷ್ಟಕ್ಕೆ ನಾನು ಇದ್ದರೂ ಕೂಡ ಸಂತೋಷವಾಗಿರಬೇಕು. ಏಕಾಂಗಿತನ ಅನ್ನೋದು ನನಗೆ ಕಾಡಬಾರ್ದು. ನಾನು ಒಬ್ಬಳೇ ಇದ್ದಾಗ ಕೂಡ ಸಂತೋಷವಾಗಿರೋಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮ ಹಳೆಯ ದಿನಗಳು ಇದ್ದಿರುತ್ತಲ್ಲ, ನಮಗೆ ತುಂಬ ಸಂತೋಷವನ್ನು ಕೊಟ್ಟಿರೋದು ಇದ್ದಿರುತ್ತೆ ಅಲ್ವಾ. ಎಷ್ಟೊಂದು ಸಿಹಿ ನೆನಪುಗಳು ಇದ್ದಿರುತ್ತೆ ಜೀವನದಲ್ಲಿ. ನಾನು ಒಂಟಿಯಾಗಿದ್ದಾಗ ಆ ಸಿಹಿ ನೆನಪುಗಳನ್ನು ಕೂಡ ನೆನಪು ಮಾಡ್ಕೊಳ್ಬೋದು. ಆದರೆ ನಾವೇನು ಮಾಡ್ತೀವಿ, ಒಂಟಿಯಾಗಿದ್ದೀವಿ ಅಂದರೆ ಬೇಡದಿರೋದೆಲ್ಲವನ್ನ ನೆನಪು ಮಾಡ್ಕೊಳ್ತೀವಿ, ಬೇಕಾಗಿರೋದು ಏನೂ ನೆನಪು ಮಾಡ್ಕೊಳ್ಳಲ್ಲ. ಬೇಕಾಗಿರೋದು ಒಂದಾದರೂ ನೆನಪು ಮಾಡ್ಕೋತೀವ? ಇಲ್ಲ, ಏನೇನೋ ಜೀವನದಲ್ಲಿ ಎಲ್ಲೋ 1, 2, 3, 4 ಕಹಿ ಘಟನೆ ಆಗಿರುತ್ತೆ, ಅಥವಾ ಒಂದೆರಡು ಏನೋ ಒಂದು ಕಹಿ ಮಾತುಗಳು ಬಂದಿರುತ್ತೆ. ಅವುಗಳನ್ನೇ ನೆನಪು ಮಾಡ್ಕೊಳ್ತಾ ಇರೋದು, ಅವುಗಳನ್ನೇ ನೆನಪು ಮಾಡ್ಕೊಳ್ತಾ ಏನಾಗ್ತೀವಿ, ಸ್ವಲ್ಪವಾಗಿ ಆ ಹಿಂದಿನ ದಿವಸದಲ್ಲಿ ಆ ಸಂದರ್ಭ ನಮ್ಮ ಜೀವನದಲ್ಲಿ ಬಂದಾಗ ನಾವು ಏನೇನನ್ನು ನಮ್ಮ ಮನಸ್ಸು ಮತ್ತು ಭಾವನೆ ಅನುಭವಿಸಿತ್ತು, ಆ ಟೈಮಿಗೆ ನಮ್ಮ ಶರೀರ ಯಾವ ರೀತಿಯಾಗಿ ರಿಯಾಕ್ಟ್ ಆಗ್ತಾ ಇತ್ತು, ಅದನ್ನೇ ಅನುಭವಿಸ್ತಾ ಹೋಗ್ತೀವಿ. ಆಗ ಏನಾಗುತ್ತೆ, ಕಾಯಿಲೆಗಳು ಮತ್ತೆ ಮರುಕಳಿಸ್ತಾ ಹೋಗುತ್ತೆ. ನಾವು ಒಂದು ವಿಷಯವನ್ನು ಅಲ್ಲಿಗೆ ಬಿಟ್ಟು ಅಭ್ಯಾಸ ಇಲ್ಲ ನಮಗೆ. ಆ ವಿಷಯವನ್ನು ಮತ್ತೆ ಮುಂದೆ ತಗೊಳ್ತಾ ಹೋಗ್ತೀವಿ. ಆಗ ನಮ್ಮ ಯಾವುದೇ ವಿಷಯಗಳಿರಲಿ, ಯಾವುದೇ ಸಂದರ್ಭದಲ್ಲೇ ಆಗಿರಲಿ, ಅದು ನಮ್ಮ ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ ಏರಿಳಿತವನ್ನು ಮಾಡ್ತಾ ಇದೆ ಅಂದರೆ ಖಂಡಿತ ನಾವು ಅಪಾಯದಲ್ಲಿದ್ದೀವಿ ಅಂತ ಅರ್ಥ. ಇವತ್ತಲ್ಲ ನಾಳೆ ಒಂದು ಕಾಯಿಲೆಗೆ ಬಲಿಯಾಗೇ ಆಗ್ತೀವಿ. ಯಾವ ರೀತಿ ಕಾಯಿಲೆ ಆಗಿರುತ್ತೆ, ಒಂದು ಸಲ ಬಂದು ಹೋಗೋ ಕಾಯಿಲೆ ಆಗಿರಲ್ಲ, ತುಂಬ ದಿವಸದವರೆಗೆ ಕಾಡುವಂತಹ ಸಮಸ್ಯೆ ಆಗಿರುತ್ತೆ. ಆ ಸಮಸ್ಯೆಗೆ ಮೂಲ ಕಾರಣ ಯಾರು ಅಂತ ನೋಡಿದ್ರೆ ಯಾರೂ ಆಗಿರಲ್ಲ. ಅವರು ಸ್ಟ್ರೆಸ್ ಕೊಟ್ಟರು, ಇವರು ಸ್ಟ್ರೆಸ್ ಕೊಟ್ಟರು, ಅವರಿಂದ ಹಾಗಾಯಿತು, ಇವರಿಂದ ಹಾಗಾಯಿತು ಅಂತ ಏನಾದರೂ ಹೇಳ್ತಾ ಇದ್ದೀವಿ ಅಂದರೆ ನಮ್ಮಂಥ ಅಜ್ಞಾನಿಗಳು ಮತ್ತು ಯಾರೂ ಇಲ್ಲ. ನಿಜವಾಗ್ಲೂ ನಮಗೆ ಯಾರೂ ಒತ್ತಡವನ್ನು ಯಾರೂ ಕೊಡಲ್ಲ. ಒತ್ತಡವನ್ನು ನಾವು ಮಾಡ್ಕೊಳ್ತೀವಿ, ನಮಗದು ಗೊತ್ತಿಲ್ಲ. ಅವ್ರ ಪಾಡಿಗೆ ಏನೋ ಹೇಳ್ತಾರೆ, ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ತಾರೆ ಅಂತಂದರೆ ನಾನು ಯಾಕೆ ನನ್ನ ಜೀವನನ, ನನ್ನ ಲೈಫನ್ನು, ನನ್ನ ಜೀವನನ ನಾನು ಯಾಕೆ ಅವ್ರ ಕಡೆ ಗಮನ ಕೊಟ್ಟು ಹಾಳು ಮಾಡ್ಕೋಬೇಕು? ನನಗೂ ನನ್ನದೇ ಆದ ಜೀವನ ಇದೆ ಅಲ್ವಾ. ಪ್ರತಿಯೊಬ್ಬನಿಗೂ ನನಗೆ ನನ್ನದೇ ಆದ ಜೀವನ ಇರುತ್ತೆ, ನನ್ನ ಜೊತೆ ಇರೋ ನನ್ನ ಪಾರ್ಟ್ನರಿಗೆ ಅವ್ರದ್ದೇ ಆದ ಜೀವನ ಇರುತ್ತೆ ಅಲ್ವಾ. ನಾವಿಬ್ಬರು ಒಂದೇ ಆಗಿದ್ರೂ ಕೂಡ ನಮ್ಮ ಪಾರ್ಟ್ನರಿಗೂ ಕೂಡ ಅವ್ರದ್ದೇ ಆದ ಒಂದು ಜೀವನ ಇರುತ್ತೆ. ನನಗೆ ಹೇಗಿರುತ್ತೋ ಹಾಗೇ ಅವರಿಗಿರುತ್ತೆ. ನಾವೇನು ಮಾಡ್ತೀವಿ, ಎಲ್ಲರ ಲೈಫಲ್ಲೂ ಇಂಟರ್ಫಿಯರ್ ಆಗೋದು, ಎಲ್ಲರ ಲೈಫಲ್ಲೂ ಹೋಗೋದು, ಎಲ್ಲ ಕಡೆನೂ ತೂರ್ಕೊಳ್ಳೋದು, ಎಲ್ಲರ ಸಮಸ್ಯೆನೇ ನನ್ನ ಸಮಸ್ಯೆ ಅಂತ ಅಂದುಕೊಂಡು ಯಾರ ಸಮಸ್ಯೆನೂ ಸಾಲ್ವ್ ಮಾಡಲ್ಲ. ನಾವು ಒಬ್ಬರ ಸಮಸ್ಯೆನೂ ಸಾಲ್ವ್ ಮಾಡಲ್ಲ. ಯಾಕೆ ಅಂತಂದರೆ ನನ್ನ ಸಮಸ್ಯೆಯಿಂದನೇ ಆಚೆ ಬರೋದು ಗೊತ್ತಿಲ್ಲ ಅಂದಮೇಲೆ ನಾನು ಇನ್ನೊಬ್ಬರ ಸಮಸ್ಯೆ ಒಳಗಡೆ ತೂರಿ ನಾನು ಏನು ಸರಿ ಮಾಡೋಕ್ಕೆ ಸಾಧ್ಯ? ಅವರಿಗೂ ಇನ್ನೊಂದಿಷ್ಟು ಗೊಂದಲವನ್ನು ಕೊಡ್ತೀನಿ. ಇನ್ನೊಬ್ಬನೂ ಕೂಡ ಅವನ ಸಮಸ್ಯೆಯಿಂದ ಆಚೆ ಬರೋಕ್ಕೆ ಅವನನ್ನು ಅವನ ಪಾಡಿಗೆ ಬಿಟ್ಟು ಸಹಾಯವನ್ನು ಮಾಡಲ್ಲ. ಅವನ ಸಮಸ್ಯೆ ಒಳಗಡೆ ನಾನು ತೂರ್ಕೊಂಡು ಹೋಗಿ ಅವನಿಗೂ ಕೂಡ ಸಮಸ್ಯೆಯನ್ನು ಕೊಡ್ತೀನಿ.
ನಾವು ಯಾರ್ಯಾರ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಅಂತ ಹೋಗ್ತೀವೋ ಎಲ್ಲರ ಸಮಸ್ಯೆ ಒಳಗಡೆ ನಾವು ತೂರ್ತೀವಿ. ಅವರಿಗೂ ಕೂಡ ಆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಅವಕಾಶ ಕೊಡಲ್ಲ. ಅಲ್ಲಿ ಅವರಿಗೂ ಕೂಡ ಗೊಂದಲವನ್ನೇ ಸೃಷ್ಟಿಸಿ ಬಂದುಬಿಡ್ತೀವಿ. ಯಾವಾಗ ನಾವು ನಮ್ಮ ಪಾಡಿಗಿರೋದನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತೀವಿ, ಆಗ ನಾವು ನಮ್ಮ ಸಮಸ್ಯೆಯಿಂದ ಹೊರಗಡೆ ಬರೋದನ್ನು ಕಲಿತೀವಿ. ನನ್ನ ಪಾಡಿಗೆ ನಾನಿದ್ದಾಗ ಬೇರೆಯವರ ಕುರಿತಾಗಿ ನಾನು ಚಿಂತೆಯನ್ನು ಮಾಡಲ್ಲ. ಯಾವಾಗ ನಾನು ನನ್ನ ಪಾಡಿಗಿರೋದನ್ನು ಅಭ್ಯಾಸ ಮಾಡ್ಕೊಳ್ತೀನಿ, ಆಗ ಬೇರೆಯವರು ಹೇಳೋ ವಿಷಯಗಳು ಕೂಡ ನನ್ನ ಒಳಗಡೆವರೆಗೆ ಬರಲ್ಲ. ಅಂದರೆ ನನ್ನವರೆಗೆ ಬರುತ್ತೆ, ಆದರೆ ಒಳಗಡೆ ನಾನು ತಗೊಳ್ಳಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಅವನ ಜೊತೆ ಅವನಿರೋದನ್ನು ಯಾವಾಗ ಅಭ್ಯಾಸ ಮಾಡ್ಕೊಳ್ತಾನೆ, ಅವನಿಗೊಂದು ಪ್ರೊಟೆಕ್ಷನ್ ಶೀಲ್ಡ್ ಹಾಗೆ ಬಂದ್ಬಿಡತ್ತೆ. ಅಂದರೆ ಬೇರೆ ಮಾತುಗಳು, ಯಾವ ಮಾತುಗಳನ್ನು ತಗೊಳ್ಬೇಕು, ಯಾವ ಮಾತುಗಳನ್ನು ಒಳಗಡೆ ತಗೊಳ್ಬಾರ್ದು, ಯಾವ ಘಟನೆಗಳನ್ನು ಹೇಗೆ ತಗೊಳ್ಬೇಕು. ಯಾಕೆಂದರೆ ಜೀವನದಲ್ಲಿ ಘಟನೆಗಳು ಒಂದಾದ ಮೇಲೆ ಒಂದು ಬರ್ತಾನೆ ಇರುತ್ತೆ. ಒಂದು ಸಲ ಸಿಹಿ ಬರುತ್ತೆ, ಒಂದು ಸಲ ಕಹಿ ಬರುತ್ತೆ, ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಸಿಹಿ ಬಂದಮೇಲೆ ಒಂದು ಕಹಿ ಬರುತ್ತೆ, ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಅವುಗಳನ್ನು ಹೇಗೆ ತಗೊಳ್ಬೇಕು ಅದು ಕೂಡ ಒಂದು ತುಂಬ ಒಂದು ಇದಾಗಿರುತ್ತೆ. ಹೇಗಂದರೆ ಹಾಗೆ ಇದು ಮಾಡೋಕ್ಕಾಗುತ್ತಾ, ಏನು ಬಂದಿದೆ ಅದನ್ನು ಹೇಗೆ ತಗೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಅದೆಲ್ಲ ನಮಗೆ ಹೇಗಂದರೆ ಆರ್ಟ್ ಆಫ್ ಲೈಫ್ ಅಂತ ಹೇಳ್ಬೋದು. ನಮ್ಮ ಜೀವನದ ಒಂದು ಕಲೆ ಅದು. ನಾವು ಯಾವ ವಿಷಯಗಳನ್ನು ನಮ್ಮ ಒಳಗಡೆ ಹೇಗೆ ತಗೊಳ್ತೀವಿ ಅನ್ನೋದು ನಾವು ನಮ್ಮ ಜೀವನದಲ್ಲಿ ತಗೊಂಡಿರುವಂಥ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋ ಕಲೆ ಆಗಿರುತ್ತೆ. ನಮಗೆ ಇವೆಲ್ಲವೂ ಕೂಡ ಯಾವಾಗ ಗೊತ್ತಾಗುತ್ತೆ, ನಾನು ಯಾವಾಗ ನನ್ನ ಜೊತೆ ನಾನು ಇರ್ತೀನಿ, ವಾಕ್ ಮಾಡ್ತೀನಿ, ನನ್ನ ಜೊತೆ ನಾನು ಇರ್ತೀನಿ, ಯೋಗಾಭ್ಯಾಸ ಮಾಡ್ತೀನಿ, ಆಗ ನನ್ನ ಜೊತೆ ನಾನು ಇರ್ತೀನಿ, ಧ್ಯಾನವನ್ನು ಮಾಡ್ತೀನಿ, ಆಗ ನಾನು ನನ್ನ ಜೊತೆ ಇರ್ತೀನಿ. ಬೇರೆ ಎಲ್ಲ ಕೆಲಸವನ್ನು ಮಾಡುವಾಗಲೂ ನಮ್ಮ ಜೊತೆ ಇನ್ನೊಬ್ಬರು ಇದ್ದಿರ್ತಾರೆ. ಒಬ್ಬ ಯೋಗಾಭ್ಯಾಸವನ್ನು ಮಾಡೋರಿಗೆ ಗೊತ್ತಿರುತ್ತೆ. ಯೋಗಾಭ್ಯಾಸವನ್ನು ಅವರು ಹೇಗಂದರೆ ಹಾಗೆ ಮಾಡೋಕ್ಕಾಗಲ್ಲ. ಉಸಿರಾಟ ಮತ್ತು ಶರೀರ ಎರಡನ್ನೂ ಒಂದಾಗಿಸ್ಬೇಕು. ಆ ಉಸಿರಾಟ ಶರೀರ ಎರಡನ್ನು ಒಂದಾಗಿಸ್ಬೇಕು ಅಂದಾಗ ಮನಸ್ಸಲ್ಲಿ ಇರಲೇಬೇಕು. ಇಲ್ಲಾಂದರೆ ಉಸಿರು ಎಲ್ಲೋ ಹೋಗುತ್ತೆ, ಶರೀರ ಇನ್ನೆಲ್ಲೋ ಹೋಗುತ್ತೆ. ಅವೆರಡನ್ನ ಒಂದಾಗಿಸ್ಬೇಕು ಅಂದಾಗ ಅವನು ಮನಸ್ಸನ್ನು ಅಲ್ಲೇ ಇಡಬೇಕಾಗತ್ತೆ. ಯಾವಾಗ ಇದು ಮೂರನ್ನು ಒಂದಾಗಿಸಿರ್ತಾನೆ, ಆಗ ಅವನ ಜೊತೆ ಇರ್ತಾನೆ. ಆಗ ಅವನು ಶರೀರದಿಂದ ಮನಸ್ಸಿನವರೆಗೆ ಪ್ರಯಾಣವನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೆ. ಯೋಗಾಭ್ಯಾಸ ಕೇವಲ ಇಷ್ಟನ್ನೇ ಮಾಡಲ್ಲ. ಒಬ್ಬ ವ್ಯಕ್ತಿನ ಶರೀರದಿಂದ ಮನಸ್ಸಿನವರೆಗಷ್ಟೇ ಕರ್ಕೊಂಡು ಹೋಗಿ ಬಿಡಲ್ಲ. ಯೋಗಾಭ್ಯಾಸ ನಿಯಮಿತವಾಗಿ ಅವನು ಮಾಡ್ತಾ ಹೋದರೆ ನಿಧಾನವಾಗಿ ಅವನ ಆತ್ಮಸ್ಥಿತಿಯವರೆಗೂ ಕರ್ಕೊಂಡು ಹೋಗೋ ಮಾರ್ಗವನ್ನು ತೋರಿಸುತ್ತೆ. ಯೋಗಾಭ್ಯಾಸವನ್ನು ಮಾಡುವಾಗ ಅಲ್ಲಿ ಹೋಗಲ್ಲ, ಆದರೆ ಅಲ್ಲಿ ಹೋಗೋದು ಹೇಗೆ ಅನ್ನೋ ಮಾರ್ಗವನ್ನು ಯಾರು ನಿಯಮಿತವಾಗಿ ಮಾಡ್ತಾ ಹೋಗ್ತಾರೆ ಅವರಿಗೆ ಆ ಒಂದು ಮಾರ್ಗವನ್ನು ಅದು ತೋರಿಸ್ತಾ ಹೋಗುತ್ತೆ. ಭಗವದ್ಗೀತೆ ನಮಗೆ ಇದನ್ನು 1ನೇ ಅಧ್ಯಾಯ, ತುಂಬ ಜನರು ಹೇಳ್ತಾರೆ ಭಗವದ್ಗೀತೆ 1ನೇ ಅಧ್ಯಾಯದಲ್ಲಿ ಏನೂ ಇಲ್ಲ, ತಿಳ್ಕೊಳ್ಳೋದು ಏನೂ ಇಲ್ಲ ಅಂತ. ಏನಿದ್ರೂ 2ನೇ ಅಧ್ಯಾಯದಿಂದ ಶುರುವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಭಗವದ್ಗೀತೆ ಹೇಳುತ್ತೆ, ನಾವು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ರೀತಿ ಇರ್ತೀವಿ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಭಗವದ್ಗೀತೆ 1ನೇ ಅಧ್ಯಾಯ ಓದಬೇಕು. ನಾನು ಯಾವ ಟೈಮಲ್ಲಿ ಹೌದಲ್ವಾ, ನನಗೂ ಹೀಗೆಲ್ಲ ಆಗತ್ತೆ, ನನಗೂ ಈಗೇನಾದರೂ ಆಗುತ್ತೆ, ನನಗೆ ಪ್ರೀತಿಯಾಗಿರೋರಿಗೆ ಯಾರಾದರೂ ಏನಾದರೂ ಹೇಳಿದ್ರೆ ನಾನು ಹೀಗೆಲ್ಲ ರಿಯಾಕ್ಟ್ ಮಾಡ್ತೀನಿ ಅಲ್ವಾ ಅಂತ ನಮಗದೆಲ್ಲ ಗೊತ್ತಾಗುತ್ತೆ. ಭಗವದ್ಗೀತೆನ ನಾವು ನೋಡ್ತಾ ಹೋದರೆ ನನ್ನನ್ನು ನಾನು ಕಂಡ್ಕೊಳ್ತಾ ಹೋಗೋಕ್ಕಾಗುತ್ತೆ. 1ನೇ ಅಧ್ಯಾಯ ಕೂಡ ಯಾವ ಅಧ್ಯಾಯನೂ ಕೂಡ ಸುಮ್ಮನೆ ಕೊಟ್ಟಿಲ್ಲ. 1ನೇ ಅಧ್ಯಾಯದಲ್ಲೂ ನಿನ್ನನ್ನು ನೀನು ತಿಳ್ಕೊ. ನಾವು ಮಾಡೋ ಚಿಕ್ಕ ಪುಟ್ಟ ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಸಮಸ್ಯೆಗಳು ನಮ್ಮ ಜೀವನದಲ್ಲಿ, ಅಂದರೆ ಒಂದು ವಿಷಯಗಳು ನಮ್ಮನ್ನು ಆವರಿಸಿದಾಗ ಆ ಸಂದರ್ಭದಲ್ಲಿ ನಮ್ಮ ಶರೀರ ಯಾವ ರೀತಿಯಾಗಿ ಇದಾಗತ್ತೆ, ರಿಯಾಕ್ಟ್ ಆಗುತ್ತೆ, ಮನಸ್ಸು ಯಾವ ರೀತಿಯಾಗಿರುತ್ತೆ, ಭಾವನೆಗಳು ಹೇಗಿರುತ್ತೆ ಅನ್ನೋದು 1ನೇ ಅಧ್ಯಾಯ ನಮಗೆ ತಿಳಿಸುತ್ತೆ. ಅದನ್ನು ಅರ್ಜುನನ ಮೂಲಕ ನಾವು ನಮ್ಮನ್ನು ಅರ್ಜುನನ ಜಾಗದಲ್ಲಿ ನೋಡಿದಾಗ ನಾವು ಕೂಡ ಅದನ್ನೇ ಅನುಭವಿಸ್ತೀವಿ ಅಲ್ವಾ. ಪ್ರತಿಯೊಬ್ಬರು ನನಗೆ ಪ್ರೀತಿ ಆದವ್ರಿಗೆ ಏನೋ ಆಯಿತು ಅಂತಂದರೆ ಹೇಗಿರುತ್ತೆ ನಮ್ಮ ಇದು. ನಾನು ಪ್ರೀತಿ ಪಾತ್ರರ ಜೊತೆ ನಾನು ಒಂದು ಸಲ ಜಗಳಾಡಿದೆ ಅಂದರೆ ಹೇಗಿರ್ತೀನಿ, ಸಂತೋಷವಾಗಿರೋಕ್ಕಾಗುತ್ತಾ. ಇಷ್ಟು ದಿವಸ ನಾನು ತುಂಬ ಪ್ರೀತಿ ಮಾಡ್ತಾ ಇದ್ದೆ,
ತುಂಬ ಅವರು ಅಂದರೆ ನನಗೆ ತುಂಬ ಇಷ್ಟ. ಆದರೆ ಇವತ್ತು ಅವ್ರ ಜೊತೆ ನಾನು ಏಕದಮ್ ಜಗಳಾಡ್ಬಿಟ್ಟೆ ಅಂದರೆ ಹೇಗಿರುತ್ತೆ? ಯುದ್ಧ ಭೂಮಿಯಲ್ಲಿ ಅರ್ಜುನ ಅವನ ಎದುರಾಳಿಯಲ್ಲಿ ಎದುರುಗಡೆ ನಿಂತಿರೋ ಅವನ ತಾತಂದರು, ಮಾವಂದರು, ಸಹೋದರರು, ಎಲ್ಲರ ಫ್ರೆಂಡ್ಸು ಎಲ್ಲರನ್ನು ನೋಡ್ತಾನಲ್ಲ, ಆಗ ಅವನಿಗೆ ಏನೇನು ಶರೀರ ಕಂಪಿಸುತ್ತೆ, ಬಾಯಿ ಒಣಗತ್ತೆ, ಮೈ ಉರಿಯುತ್ತೆ, ಎಲ್ಲ ಕೂದಲೆಲ್ಲ ಕಿತ್ತೆ ಬಂದುಬಿಡತ್ತೇನೋ ಅನ್ನೋ ಹಾಗೆಲ್ಲ ಆಗುತ್ತಲ್ಲ, ಅದೆಲ್ಲ ನಮಗೂ ಆಗುತ್ತೆ. ತಲೆ ಸುತ್ತು ಬರುತ್ತೆ, ಏನೇನಾಗುತ್ತೆ ಗೊತ್ತಾಗಲ್ಲ. ಒಟ್ಟಲ್ಲಿ ನನಗೆ ಬಾಡಿಯಲ್ಲಿ ಎಲ್ಲೆಲ್ಲಿ ಏನೇನು ಆರ್ಗನ್ ಇದೆ ಅನ್ನೋದು ಸರಿ ಗೊತ್ತಾಗೋದು ಆ ಟೈಮಲ್ಲೇ ಸರಿಯಾಗಿ ಗೊತ್ತಾಗೋದು. ನಾನು ಚೆನ್ನಾಗಿದ್ದೀನಿ ಅಂದಾಗ ನನ್ನ ಬಾಡಿ ಏನೂ ಇಲ್ಲವೇ ಇಲ್ಲ ಅನ್ನೋ ಹಾಗಿದ್ದು ಬಿಡ್ತೀವಿ. ಎಂಥ ಸಂದರ್ಭ ಬಂದರೂ ನಾನು ಅದೇ ಸ್ಥಿತಿನ ಕಾಪಾಡ್ಕೋಬೇಕು. ಹೇಗೆ? ನನ್ನ ಮನಸ್ಸಿನ ಸಮಾಧಾನವನ್ನು, ಮನಸ್ಸಿನ ಶಾಂತಿಯನ್ನು ಕಾಪಾಡ್ಕೋಬೇಕು ಅಂದಾಗ ನಮಗೆ ಈ ಯೋಗ ಜೀವನನೇ ಬರುತ್ತೆ. ಕೃಷ್ಣ ಕೂಡ ಹೇಳಿರೋದು ಅದನ್ನೇ ಹೇಳಿರೋದು. ಅವನು ಕೂಡ ಅರ್ಜುನನನ್ನು ಆ ಶರೀರ ಸ್ಥಿತಿಯಿಂದ ಮೇಲೆ ಕರ್ಕೊಂಡು ಹೋಗ್ತಾ ಒಂದೊಂದೇ ಸ್ಥಿತಿಯ ಕುರಿತಾಗಿ ಜ್ಞಾನವನ್ನು ನೀಡ್ತಾ ಅಂತಿಮವಾಗಿ ಸಾಕ್ಷಾತ್ಕಾರದ ಜ್ಞಾನವನ್ನು ನೀಡ್ತಾನೆ. ಆತ್ಮಜ್ಞಾನವನ್ನು ನೀಡಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದೋದು ಹೇಗೆ ಅನ್ನೋದನ್ನು ಭಗವದ್ಗೀತೆಯಲ್ಲಿ ತಿಳಿಸ್ಕೊಡ್ತಾನೆ. ನಾವು ಎಷ್ಟು ಯಾವ ದೃಷ್ಟಿಕೋನದಲ್ಲಿ ಅದನ್ನು ಓದ್ತೀವಿ ಆ ರೀತಿಯಾಗಿ ಅದು ನಮಗೆ ಅರ್ಥವನ್ನು ನೀಡ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೂ ಇದು ಗೊತ್ತಿರೋದು. ನಮ್ಮ ದೃಷ್ಟಿಕೋನಕ್ಕೆ ತಕ್ಕ ಹಾಗೆ ಅದು ನಮಗೆ ಅರ್ಥವನ್ನು ನೀಡ್ತಾ ಹೋಗುತ್ತೆ. ನಾನೊಬ್ಬ ಡಾಕ್ಟ್ರ್ ಆಗಬೇಕಂದ್ರೆ ಒಬ್ಬ ಡಾಕ್ಟ್ರ್ ಹೇಗಿರಬೇಕು ಅನ್ನೋದನ್ನು ಅದು ತೋರಿಸುತ್ತೆ. ಪ್ರತಿಯೊಬ್ಬನು ಕೂಡ ಒಬ್ಬನು ಮಾನಸಿಕ ಅನಾರೋಗ್ಯದಲ್ಲಿದ್ದಾನೆ, ಯಾವುದೋ ಡಿಪ್ರೆಷನ್ನಲ್ಲಿ ಅವನಿದ್ದಾನೆ ಅಂತಂದರೆ ಆ ಡಿಪ್ರೆಷನ್ನಿಂದ ಆಚೆ ಬರಬೇಕು ಅಂದರೆ ಏನು ಮಾಡಬೇಕು? ಭಗವದ್ಗೀತೆ ನಮಗೆ ಅವನು ಎಂತಹ ಮಾನಸಿಕ ದೌರ್ಬಲ್ಯತೆಯನ್ನೇ ಅನುಭವಿಸ್ತಾ ಇರಲಿ, ಅದರಿಂದ ಸಂಪೂರ್ಣವಾಗಿ ಹೊರಗೆ ಬರೋಕ್ಕೆ ಮಾರ್ಗವನ್ನು ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗುತ್ತೆ. ಆದರೆ ನಮಗೆ ಆ ತಿಳುವಳಿಕೆ ಇಲ್ಲ ಅಷ್ಟೇ. ಅಂದರೆ ನಮಗೆ ನಮ್ಮ ಗ್ರಂಥ ಇಷ್ಟೊಂದು ನಾಲೆಜನ್ನು ಕೊಡ್ತಾ ಇದೆ, ನಾನು ಇದನ್ನು ಸ್ವಲ್ಪ ನೋಡಬೇಕು ಅನ್ನೋದು ನಮಗೆ ಇಲ್ಲ. ನಾವು ಅದನ್ನು ನೋಡ್ತಾ ಇಲ್ಲ, ಅದ್ರ ಕಡೆ ನಮ್ಮ ಗಮನ ಇಲ್ಲ. ಅದಕ್ಕಾಗಿ ನಮಗೆ ಅವುಗಳನ್ನ ಕೊಡೋ ಜ್ಞಾನವನ್ನು ಅರ್ಥೈಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಾವು ನಂಬಿಕೆ ಇಟ್ಟು ಅದನ್ನು ಓದ್ತಾ ಹೋದರೆ ನಮ್ಮ ಕಾಯಿಲೆಗಳಿಂದ, ಎಲ್ಲ ಕಾಯಿಲೆನೂ ಮನೋದೈಹಿಕ ಕಾಯಿಲೆನೇ, ಎಲ್ಲವೂ ಕೂಡ ಮನಸ್ಸಿನ ಮೂಲಕ ಶರೀರಕ್ಕೆ ಬಂದಿರೋ ಕಾಯಿಲೆ. ಮನೋದೈಹಿಕ ಕಾಯಿಲೆ ಅಂದರೆ ಮನಸ್ಸಿನಿಂದ ಶರೀರಕ್ಕೆ ಬಂದಿರೋ ಕಾಯಿಲೆ. ಈ ಎಲ್ಲ ಮನೋದೈಹಿಕ ಕಾಯಿಲೆಗಳಿಂದ ಹೊರಬರೋಕ್ಕೆ ಭಗವದ್ಗೀತೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಂತಂದರೆ, ಮೆಡಿಸಿನ್ ನಿನ್ನ ಒಳಗಡೆನೇ ಇದೆ, ನೀನು ಹೊರಗಡೆಯಿಂದ ಏನೇನು ತಗೊಳ್ತಾ ಇದೆಯಲ್ಲ ಅದು ಯಾವುದೂ ನಿನಗೆ ಮೆಡಿಸಿನ್ ಅಲ್ಲ. ಅಂದರೆ ನಿನ್ನ ಕಾಯಿಲೆನ ಯಾವುದೂ ಕೂಡ ಗುಣ ಮಾಡಲ್ಲ. ನಿನ್ನ ಕಾಯಿಲೆ ಗುಣ ಮಾಡಬೇಕಂದ್ರೆ ನಿನ್ನ ಒಳಗಡೆ ಇರೋ ಮೆಡಿಸಿನನ್ನು ಮೊದಲು ತಗೋ ಅಂತ ಅದು ನಮಗೆ ಹೇಳುತ್ತೆ, ಬಾಯಿ ಬಿಟ್ಟು ಹೇಳುತ್ತೆ. ಆದರೂ ನಮ್ಮ ಕಿವಿ ಕೇಳಿಸ್ಕೊಳ್ತಾ ಇಲ್ಲ, ಅದನ್ನೇ ಹೇಳುತ್ತೆ. ಅದು ನಾವು ಹೊರಗಡೆಯಿಂದ ಏನು ತೊಗೊಂಡ್ರೂ ಅದು ನಿನಗೆ ನಿನ್ನ ಕಾಯಿಲೆಗೆ ಅದು ಮೆಡಿಸಿನ್ ಅಲ್ಲ. ನಿನ್ನ ಕಾಯಿಲೆಗೆ ಮೆಡಿಸಿನ್ ಬೇಕಾ? ನೀನು ನಿನ್ನ ಒಳಗಡೆ ಏನು ಮೆಡಿಸಿನ್ ಇದೆಯಲ್ಲ ಅದನ್ನೇ ನೀನು ತಗೊಳ್ಬೇಕು. ಆ ಮೆಡಿಸಿನ್ ಎಲ್ಲಿದೆ ಅದನ್ನು ಹುಡುಕೋ ಪ್ರಯತ್ನ ಮಾಡು ಅಂತ ಅದು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಅದು ಅಷ್ಟು ಹೇಳಿ ಸುಮ್ಮನೆ ಇರಲ್ಲ. ಆ ಮೆಡಿಸಿನ್ ಎಲ್ಲಿದೆ, ಯಾವ ರೂಪದಲ್ಲಿದೆ, ಅದನ್ನು ಹೇಗೆ ತಗೊಳ್ಬೇಕು. ಯಾಕೆಂದರೆ ಮೆಡಿಸಿನ್ ತಗೊಳ್ಬೇಕು ಅಂದರೆ ಹೇಗಂದರೆ ಹಾಗೆ ತೊಗೊಳಕ್ಕಾಗುತ್ತಾ? ಅದಕ್ಕೂ ಒಂದು ಡೋಸೇಜ್ ಇರುತ್ತೆ ಅಲ್ವಾ, ಎಷ್ಟು ತಗೊಳ್ಬೇಕು ಅನ್ನೋದು ಒಂದು ಇದಿರುತ್ತೆ ಅಲ್ವಾ. ಎಷ್ಟು ತಗೋಬೇಕು, ಹೇಗೆ ತಗೊಳ್ಬೇಕು, ಯಾವಾಗ ತಗೊಳ್ಬೇಕು, ಹೇಗೆ ಡಾಕ್ಟರ್ಸ್ ನಮಗೆ ಹೇಳ್ತಾರಲ್ಲ ಅದೇ ರೀತಿಯಾಗಿ ಚಿಕ್ಕ ಮಗುವನ್ನ ಕೂರಿಸಿ ಹೇಳಿದ ಹಾಗೆ ಕೃಷ್ಣ ಅರ್ಜುನ ಅನ್ನೋನ ಮೂಲಕ ನಮ್ಮೆಲ್ಲರನ್ನು ಕೂರಿಸಿ ಹೇಳ್ತಾನೆ. ನಾವು ಆ ನಾಲೆಜನ್ನು ತಗೊಳ್ಳೋಕ್ಕೆ ರೆಡಿ ಇಲ್ಲ. ನಮಗೆ ಬೇರೆ ಹೊರಗಡೆ ಏನೇನೆಲ್ಲ ಸಿಗ್ತಾ ಇದೆಯಲ್ಲ ಅದೆಲ್ಲದ್ರ ಮೇಲೆ ನಂಬಿಕೆ ಇದೆ, ನಮ್ಮ ಮೇಲೆ ನಂಬಿಕೆ ಇಲ್ಲ. ನಾವು ಯಾವಾಗ ನಮ್ಮ ಒಳಗಡೆ ಆ ಮೆಡಿಸಿನ್ ಇದೆ ಅನ್ನೋದನ್ನು ತಿಳ್ಕೊತೀವಿ, ಆಗಲೇ ನಾವು ನಮ್ಮ ಕಾಯಿಲೆಯಿಂದ, ಯಾವುದೇ ನೋವು ಇರಲಿ ಆ ನೋವಿಂದ ಆಚೆ ಬರ್ತೀವಿ. ಎಲ್ಲ ನೋವುಗಳು ಕೂಡ ನಮ್ಮ ಮನಸ್ಸಿಂದ ಉದ್ಭವ ಆಗುತ್ತೆ. ಬೀಜ ಅಲ್ಲಿದೆ, ಬೀಜದಿಂದ ಆಮೇಲೆ ಗಿಡದ ರೂಪದಲ್ಲಿ ನಮ್ಮ ಎಲ್ಲ ನೋವುಗಳು, ಎಲ್ಲ ಜೀವನದಲ್ಲಿ ಬರ್ತಾ ಇರೋ ಎಲ್ಲ ಸಮಸ್ಯೆಗಳು ಎಲ್ಲವೂ ಕೂಡ ಆ ಬೀಜದ ಮೂಲಕ ಹೊರಗೆ ಬರ್ತಾ ಇದೆ.
ಒಂದಷ್ಟು ಕಾಯಿಲೆ ರೂಪದಲ್ಲಿ ಬರುತ್ತೆ, ಒಂದಷ್ಟು ಸಮಸ್ಯೆಗಳ ರೂಪದಲ್ಲಿ, ಅಂದರೆ ಬೇರೆ ಹೊರಗಿನ ಇದರಿಂದ ನಮಗೆ ಬರ್ತಾ ಇದೆ. ಒಟ್ಟಿನಲ್ಲಿ ಅನುಭವಿಸೋರು ನಾವೇ ಆಗಿರ್ತೀವಿ, ಬೇರೆ ಯಾರೂ ಆಗಿರಲ್ಲ. ಸಮಸ್ಯೆ ರೂಪದಲ್ಲೇ ಬರಲಿ, ಕಾಯಿಲೆ ರೂಪದಲ್ಲೇ ಬರಲಿ, ನೋವಿನ ರೂಪದಲ್ಲೇ ಬರಲಿ, ಅನುಭವಿಸೋರು ನಾವೇ ಆಗಿರ್ತೀವಿ. ಇದೆಲ್ಲದಕ್ಕೂ ಉತ್ತರ ನಮ್ಮ ಒಳಗಡೆ ಇದೆ. ನಾವು ಎಷ್ಟೆಷ್ಟು ನನ್ನ ಜೊತೆ ನಾನು ಇರ್ತೀನಿ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತೀನಿ, ಆಗ ಮಾತ್ರ ನನಗೆ ನನ್ನ ಸಾಮರ್ಥ್ಯ ಅರಿವಾಗುತ್ತೆ. ಇನ್ನೊಬ್ಬನ ಮಾತನ್ನು ಕೇಳಿ ನನ್ನನ್ನು ನಾನು ದುರ್ಬಲ ಅಂದ್ಕೊಂಡ್ಬಿಟ್ರೆ ನಾನು ಯಾವತ್ತೂ ಗುಣಮುಖ ಆಗಲ್ಲ. ಯಾವತ್ತೂ ನಾನು ಯಾವುದೋ ಒಂದು ಮೆಡಿಸಿನ್ ಮೇಲೇ ಅವಲಂಬಿತವಾಗಿರಬೇಕಾಗತ್ತೆ. ಎಷ್ಟು ವರ್ಷ ಅಂತ ನಾವು ಮೆಡಿಸಿನ್ ತಗೋಬೇಕು? ಏನೋ ತುಂಬ ಆರೋಗ್ಯ ಸರಿ ಇಲ್ಲ ಅಂದಾಗ ಒಂದು ಟೈಮ್ ತಗೋಬೇಕು, ಹಾಗೆ ಬಿಟ್ಬಿಡೋದಲ್ಲ, ಆ ಟೈಮಿಗೆ ತಗೊಳ್ಬೇಕು. ಆದರೆ ಅದನ್ನೇ ಜೀವನ ಪೂರ್ತಿ ತಗೊಂಡಿರೋಕ್ಕಾಗತ್ತಾ? ಇಲ್ಲ, ಬೇಜಾರು ಬಂದುಬಿಡತ್ತೆ ಅಲ್ವಾ? ಅದರಿಂದ ಯಾವಾಗ ಮುಕ್ತಿ ಸಿಗುತ್ತೆ ಅನಿಸುತ್ತೆ. ಅದಕ್ಕೋಸ್ಕರ ಟೆಂಪ್ರರಿ ಅದನ್ನು ಇಟ್ಕೋಬೇಕು. ಆದರೆ ಆದಷ್ಟು ಬೇಗ ಆ ಮೆಡಿಸಿನ್ನಿಂದ ಆಚೆ ಬಂದು ಆತ್ಮವಿಶ್ವಾಸದಲ್ಲಿ ಜೀವನವನ್ನು ಮಾಡಬೇಕು. ಅದಕ್ಕೋಸ್ಕರನೇ ನಾವು ಧ್ಯಾನ, ಯೋಗ ಇವುಗಳೆಲ್ಲವೂ ನಮ್ಮ ಸಹಜ ಜೀವನ, ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಇದನ್ನೂ ಕೂಡ ಹೇಳ್ತಾನೆ, ಯೋಗದ ಕುರಿತಾಗಿಯೂ ಹೇಳ್ತಾನೆ. ನಮ್ಮ ಪ್ರಾಣಾಯಾಮ, ಧ್ಯಾನ, ಏನೇನು ಸಹಜ ಜೀವನ ಇದೆ, ಆಹಾರ ಪದ್ಧತಿ, ಇದೆಲ್ಲ ಏನೇನು ಬೇಕು ಅದೆಲ್ಲವನ್ನು ಒಬ್ಬ ವ್ಯಕ್ತಿ ಏನೂ ಗೊತ್ತಿಲ್ಲ, ಸ್ಕೂಲಿಗೆ ಹೋಗಿ ಕೂತಿದ್ದಾನೆ, ABCD ಅ ಏನೂ ಗೊತ್ತಿಲ್ಲದೆ ಹೋಗಿ ಕೂತಿರೋ ವ್ಯಕ್ತಿಯನ್ನು PhD ವರೆಗೂ ಕರ್ಕೊಂಡು ಹೋಗಿ ಮುಟ್ಟಿಸ್ತಾನೆ. ಇಲ್ಲಿವರೆಗೂ ನಿನ್ನನ್ನು ಕರ್ಕೊಂಡು ಬಂದಿದ್ದೀನಿ, ಇನ್ನು ಮುಂದೆ ನಿನ್ನ ಜೀವನ ಹೇಗೆ ಅಂತ ನೀನು ನೋಡ್ಕೋ ಅಂತ ಹೇಳ್ತಾನೆ. ಆ ಒಂದು 18 ಅಧ್ಯಾಯದ ಮೂಲಕ ನಾವು ಅಷ್ಟು ಜ್ಞಾನವನ್ನು ಹೊಂದೋಕ್ಕೆ ಸಾಧ್ಯ. ಅಷ್ಟು ಜ್ಞಾನವನ್ನು ಹೊಂದಿದ ಮೇಲೆ ನಾನು ಯಾವ ರೀತಿ ಜೀವನ ಮಾಡ್ತೀನಿ ಅನ್ನೋದು ನನಗೆ ಬಿಟ್ಟಿದ್ದು. ಇಷ್ಟು ಜ್ಞಾನವನ್ನು ಕೊಟ್ಟು ಕೂಡ ನೀನು ಇನ್ನೂ ಕೂಡ ಮೂಢನಾಗಿರ್ತೀಯ ಅಂದರೆ ನಿನ್ನ ಕರ್ಮ ಏನೂ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಡ್ತಾರೆ. ನಮಗೆ ನಮ್ಮ ಒಳಗಡೆ ಎಷ್ಟು ಇದೆ ಅದೆಲ್ಲವನ್ನು ಕೂಡ ನಾವು ತಗೊಳ್ಳೋಕೆ ರೆಡಿ ಇರಬೇಕು. ನಾವು ಎಷ್ಟು ತಗೊಳ್ತೀವಿ ಅಷ್ಟಷ್ಟು ನಮ್ಮ ಒಳಗಡೆಯಿಂದ ಹೊರಗಡೆ ಬರ್ತಾ ಹೋಗುತ್ತೆ. ಎಷ್ಟು ತೆಗಿತೀವಿ ಅಷ್ಟು. ಹೇಗೆ ಅಂತಂದರೆ, ಒಂದು ನಿಧಿ ಇದೆ, ಆ ನಿಧಿಯನ್ನು ಅಗದಷ್ಟು ಬರ್ತಾ ಇರುತ್ತೆ. ಕೆಲವೊಂದು ನಿಧಿಗಳು ಖರ್ಚಾಗ್ಬಿಡುತ್ತೆ. ಆದರೆ ನಮ್ಮ ಒಳಗಡೆ ಇರೋ ನಿಧಿ ಅನ್ನೋದು ಯಾವತ್ತೂ ಖರ್ಚಾಗಲ್ಲ, ಅಗದಷ್ಟು ಬರ್ತಾ ಇರೋ ನಿಧಿಯಾಗಿದೆ. ಇದನ್ನು ನಾವು ಚೆನ್ನಾಗಿ ಬಳಸ್ಕೋಬೇಕು. ಇದೆಲ್ಲವನ್ನು ಪುಟ್ಟ ಪುಟ್ಟ ಶ್ಲೋಕದ ಮೂಲಕ, ಒಂದು ಪುಟ್ಟ ಪುಟ್ಟ ಪದದ ಮೂಲಕ ನಮಗೆ ಅಪಾರವಾದ ಜ್ಞಾನವನ್ನು ಕೊಟ್ಟಿದ್ದಾನೆ. ಮನೋದೈಹಿಕ ಕಾಯಿಲೆಯಿಂದ ಹೊರಬರಬೇಕು ಅಂದರೆ ಧ್ಯಾನ ಮಾಡೋಣ. ಎಲ್ಲ ಸಮಸ್ಯೆಗೆ ಉತ್ತರವನ್ನು ನಮ್ಮ ಒಳಗಡೆನೇ ಕಂಡುಕೊಳ್ಳೋಣ. ಓಕೆ, ಥ್ಯಾಂಕ್ ಯು.